ನಾನು ಸೌಜನ್ಯ. ನೀವು ಮರ್ತಿರಬಹುದು ನನ್ನನ್ನ. ಧರ್ಮಸ್ಥಳದ ಪಾಂಗಳ ಸಮೀಪ ಇರುವ ಪುಟ್ಟ ಮನೆಯಲ್ಲಿ ಪೋಷಕರಾದ ಚಂದಪ್ಪ ಮತ್ತು ಕುಸುಮಾವತಿಯ ಜೊತೆ ವಾಸವಾಗಿದ್ದೆ. ಬಡವರಾಗಿದ್ರು ಕಷ್ಟಪಟ್ಟು ತುಂಬಾ ಮುದ್ದಿನಿಂದ ನನ್ನ ಸಾಕಿದ್ರು ನನ್ನ ತಂದೆ ತಾಯಿ. ನನ್ನಮ್ಮ ಮನೆ ಕೆಲಸ ಮುಗಿಸಿ ಸುಸ್ತಾಗಿ ಕೂತಾಗ ಆಕೆಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿ, ಅಮ್ಮ, ನಾನು ಬೇಗ ದೊಡ್ಡವಳಾಗಿ ಕಲಿತು ಚೆನ್ನಾಗಿ ಸಂಪಾದಿಸಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇನೆ. ನಂತರ ನಿಮ್ಮಿಬ್ಬರ ಕೆಲಸಕ್ಕೆ ಸಂಪೂರ್ಣ ವಿಶ್ರಾಂತಿ ಸಿಗುತ್ತೆ, ನೆಮ್ಮದಿಯ ಬದುಕುವ ಎನ್ನುವ ಕನಸನ್ನ ತೋರಿಸಿದ್ದೆ. ನನ್ನ ಕನಸಿಗೆ ರೆಕ್ಕೆ ಕಟ್ಟಲು ಉತ್ತಮ ಭವಿಷ್ಯ ರೂಪಿಸುವ ಹಂಬಲದೊಂದಿಗೆ ಉಜಿರೆಯ ಶ್ರೀ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದೆ. ಅಕ್ಟೋಬರ್ 9 ಸಂಜೆ ನನ್ನ ತರಗತಿ ಮುಗಿಸಿ ಮನೆಯತ್ತ ಹೆಜ್ಜೆ ಇಡ್ತಿದ್ದೆ. 5ರ ಸಮಯ. ಜಿನುಗುಟ್ಟುವ ಮಳೆಯಿಂದಾಗಿ ಬೇಗ ಮನೆ ಮುಟ್ಟುವ ಉದ್ದೇಶದಿಂದ ಸ್ವಲ್ಪ ಆತುರದಿಂದಲೇ ನಡೀತಾ ಇದ್ದೆ. ಆದ್ರೆ ಮನುಷ್ಯ ಜಾತಿಗೆ ಕಳಂಕವಾದ ಕೆಲ ದುಷ್ಟರು ತನ್ನ ನೀಚ ಕಾಮದೃಷ್ಟಿಯನ್ನ ತೀರಿಸಲು ನನ್ನ ದೇಹವನ್ನ ಉಪಯೋಗಿಸಿದ್ರು. ನನ್ನಲ್ಲಿದ್ದ ಅಲ್ಪ ಶಕ್ತಿಯಿಂದ ಉಸಿರಿರುವವರೆಗೂ ಹೋರಾಡಿದೆ. ನೋವಿನಿಂದ ಚೀರಾಡಿದೆ. ಕೈ ಮುಗಿದು ಬೇಡಿದೆ. ನನ್ನ ಧ್ವನಿ, ನನ್ನ ಕಣ್ಣೀರು, ನನ್ನ ನೋವಿಗೆ